ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. ನೀವು ಒಂದು ಮನೆಯನ್ನು ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಮನೆಯನ್ನು ಕಟ್ಟಲು ಯಾವ್ಯಾವ ಮೆಟೀರಿಯಲ್ಗಳು ಬೇಕಾಗುತ್ತೆ, ಹಾಗೆಯೇ ಅದಕ್ಕೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ, ಹಾಗೆಯೇ ಮನೆಯನ್ನು ಕಟ್ಟುವಾಗ ಯಾವ್ಯಾವ ವರ್ಕ್ಗಳು ಬರುತ್ತೆ, ಅದಕ್ಕೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅನ್ನೋದನ್ನು ತಿಳ್ಕೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಥರನೇ ನಾವು ಮನೆಯನ್ನು ಕಟ್ತೀವಿ ಅಂತ ಹೇಳಿದ್ರೆ ಒಂದು ಸ್ಕ್ವೇರ್ ಫೀಟ್ಗೆ ಒಂದೊಂದು ರೇಟ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ 1650ಇಂದ ಸ್ಟಾರ್ಟ್ ಆಗ್ಬೋದು, ಹಾಗೆಯೇ 1700 ಇರ್ಬೋದು ಅಥವಾ 1800. ಹಾಗಾದರೆ 1800 ನೀವು ಪೇ ಮಾಡಿದ್ರೆ ಒಂದು ಸ್ಕ್ವೇರ್ ಫೀಟ್ಗೆ ಅಲ್ಲಿ ಯಾವ್ಯಾವ ವರ್ಕ್ಗಳು ಬರುತ್ತೆ ಮತ್ತು ಎಷ್ಟು ಮೆಟೀರಿಯಲ್ಗಳು ಬರುತ್ತೆ, ಅದಕ್ಕೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕಾದದ್ದು ತುಂಬ ಮುಖ್ಯವಾಗುತ್ತೆ. ಅದಕ್ಕೋಸ್ಕರ ನಾವು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್ ಕಡೆಯಿಂದ ಒಂದು ಕನ್ಸ್ಟ್ರಕ್ಷನ್ ಕ್ಯಾಲ್ಕುಲೇಟರನ್ನು ಡೆವಲಪ್ ಮಾಡಿದ್ವಿ. ಈ ಕ್ಯಾಲ್ಕುಲೇಟರನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಉಪಯೋಗಿಸ್ಬೋದು. ಈ ಕ್ಯಾಲ್ಕುಲೇಟರ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಹಾಗೆಯೇ ಈ ಕ್ಯಾಲ್ಕುಲೇಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಕನ್ಸ್ಟ್ರಕ್ಷನ್ ಏರಿಯಾವನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ ನಿಮ್ಮದು 30-40 ಸೈಟ್ ಆಗಿದ್ರೆ 1200 ಏರಿಯಾವನ್ನು ನೀವಿಲ್ಲಿ ಟೈಪ್ ಮಾಡಬೇಕು. 1200 ಸ್ಕ್ವೇರ್ ಫೀಟ್ ಆಗುತ್ತೆ. ಅಥವಾ ನಿಮ್ದೇನಾದರೂ 40x60 ಆಗಿದ್ರೆ ನೀವಿಲ್ಲಿ ಅದನ್ನು ಟೈಪ್ ಮಾಡ್ಬೋದು, 2400 ಅಂತ ಟೈಪ್ ಮಾಡ್ಬೋದು. ನಾವಿವಾಗ ಎಕ್ಸಾಂಪಲ್ಗೆ 30-40 ಸೈಟ್ ಅಂತ ಅನ್ಕೊಳ್ಳೋಣ. ಸೊ ನಾವಿಲ್ಲಿ 1200 ಅಂತ ಟೈಪ್ ಮಾಡ್ತೀವಿ. ಒಂದು ಸ್ಕ್ವೇರ್ ಫೀಟ್ಗೆ 1650 ಕೊಟ್ಟು ನೀವು ಮನೆಯನ್ನು ಕಟ್ಟಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ 19,80,000 ರೂಪಾಯಿ ಖರ್ಚಾಗುತ್ತೆ. ನೀವಿಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟು ರೂಪಾಯಿ ರೇಟನ್ನು ಕೊಡ್ತಾ ಇದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡ್ಕೋಬಹುದು. ಅಥವಾ ಒಂದು ಸ್ಕ್ವೇರ್ ಫೀಟ್ಗೆ 1800 ರುಪೀಸ್ ಏನಾದರೂ ಕೊಡ್ತಾ ಇದ್ರೆ 21,60,000 ರೂಪಾಯಿ ಚಾರ್ಜ್ ಆಗುತ್ತೆ. ಈ ರೀತಿ ನೀವು ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟು ರೂಪಾಯಿ ರೇಟನ್ನು ಕೊಡ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಟೈಪ್ ಮಾಡಬಹುದು. ನೆಕ್ಸ್ಟ್ ನಿಮಗೆ ಇಲ್ಲಿ ಎಷ್ಟು ಏರಿಯಾ ಇದೆ ನಿಮ್ದು ಕನ್ಸ್ಟ್ರಕ್ಷನ್ದು ಅನ್ನೋದು ಇಲ್ಲಿದೆ ನೋಡಿ, 1200 ಅಂತ ಇದೆ. ಅದೇ ರೀತಿ ಒಂದು ಸ್ಕ್ವೇರ್ ಫೀಟ್ಗೆ ನೀವು 1800 ಕೊಡ್ತಾ ಇದ್ರೆ ಎಷ್ಟು ರೇಟ್ ಆಗುತ್ತೆ ಅನ್ನೋದನ್ನ ಈ ಕ್ಯಾಲ್ಕುಲೇಟರ್ ನಮಗೆ ತೋರಿಸ್ತಾ ಹೋಗುತ್ತೆ. ಸಾಯಿಲ್ ಎಕ್ಸ್ಕವೇಷನ್ 3% ಬರುತ್ತೆ. ಹಾಗೇನೆ ಇದಕ್ಕೆ 64,800 ರೂಪಾಯಿ ಆಗುತ್ತೆ. ಅದೇ ರೀತಿ ಫೌಂಡೇಶನ್ ವರ್ಕ್ ಬರುತ್ತೆ, ಅದಕ್ಕೆ 5% ಆಗುತ್ತೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಅಪ್ ಟು ಪ್ಲಿಂತ್ ಬೀಮ್ ತನಕ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ 5% ಆಗುತ್ತೆ. ಅದೇ ರೀತಿ ಪ್ಲಿಂತ್ ಬೀಮ್ ಮೇಲೆ ಬರ್ತಕ್ಕಂಥದ್ದು ನಾವು ಸೂಪರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೂಪರ್ ಸ್ಟ್ರಕ್ಚರ್ ಇನ್ ಬ್ರಿಕ್ ವರ್ಕ್ಗೆ 25% ಬೇಕಾಗುತ್ತೆ. ಹಾಗೆಯೇ ಅದಕ್ಕೆ ಎಷ್ಟು ರೂಪಾಯಿ ಖರ್ಚಾಗ್ಬೋದು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿರುತ್ತೆ ಆ ಕ್ಯಾಲ್ಕುಲೇಟರ್. ನೆಕ್ಸ್ಟ್ ರೂಫಿಂಗ್ ವರ್ಕ್ 17%, ಮತ್ತೆ ಫ್ಲೋರಿಂಗ್ಗೆ 6% ಆಗುತ್ತೆ. ಅದೇ ರೀತಿ ವುಡ್ ವರ್ಕ್, ಡೋರ್ಸ್ ಮತ್ತೆ ವಿಂಡೋಸ್ಗೆ 13% ಆಗುತ್ತೆ. ಇಂಟರ್ನಲ್ ಫಿನಿಶಸ್ 6% ಇರುತ್ತೆ. ಹಾಗೆ ಎಕ್ಸ್ಟರ್ನಲ್ ಫಿನಿಶಸ್ 3% ಇರುತ್ತೆ. ಮತ್ತೆ ವಾಟರ್ ಸಪ್ಲೈ 4%, ಪ್ಲಂಬಿಂಗ್ ಮತ್ತು ಸ್ಯಾನಿಟರಿ ವರ್ಕ್ಗೆ 8%. ಹಾಗೆಯೇ ಅದಕ್ಕೆ ಎಷ್ಟು ರೂಪಾಯಿ ಆಗುತ್ತೆ. ಮತ್ತೆ ಎಲೆಕ್ಟ್ರಿಕಲ್ ವರ್ಕ್ 5%, ಮತ್ತೆ ಅದಕ್ಕೆ 1,08,000 ರೂಪಾಯಿ ಖರ್ಚಾಗುತ್ತೆ. ಟೋಟಲ್ ಆಗಿ ನಿಮಗೆ 21,60,000 ರೂಪಾಯಿ ಖರ್ಚಾಗುತ್ತೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೇನೆ ಮೆಟೀರಿಯಲ್ಗಳ ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ರೇಟ್ 10 to 20% ವೇರಿಯೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ರೀತಿ ಗ್ರಾಫ್ ಅನ್ನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಇಲ್ಲಿ ನಿಮಗೆ ಒಂದೊಂದು ವರ್ಕ್ ಅನ್ನ ಮೆನ್ಷನ್ ಮಾಡಿ ಅದಕ್ಕೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಲಾಗಿರುತ್ತೆ. ನೋಡಿ, ಫ್ಲೋರಿಂಗ್ಗೆ ಹೋದ್ರೆ ಅಲ್ಲಿ ಎಷ್ಟು ರೂಪಾಯಿ ಖರ್ಚಾಗ್ಬೋದು. ಅದೇ ರೀತಿ ವುಡ್ ವರ್ಕ್ಗೆ ಹೋದ್ರೆ ಮತ್ತೆ ನಿಮಗೆ ಜಾಸ್ತಿ ಸೂಪರ್ ಸ್ಟ್ರಕ್ಚರ್ ಇನ್ ಬ್ರಿಕ್ ವರ್ಕ್ಗೆ ಖರ್ಚಾಗ್ತಕ್ಕಂಥದ್ದು. ಅದೇ ರೀತಿ ಎಷ್ಟು ಮೆಟೀರಿಯಲ್ ಖರ್ಚಾಗ್ಬೋದು ಅನ್ನೋದನ್ನು ಕೂಡ ಈ ಕ್ಯಾಲ್ಕುಲೇಟರ್ ನಮಗೆ ತಿಳಿಸ್ಕೊಡುತ್ತೆ. ನೋಡಿ, ಮೊದಲನೇದಾಗಿ ಸಿಮೆಂಟ್ ಇದೆ, ಎಷ್ಟು ಕ್ವಾಂಟಿಟಿ ಬೇಕಾಗ್ಬೋದು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು 1200 ಸ್ಕ್ವೇರ್ ಫೀಟ್ ಅಲ್ಲಿ ಮನೆಯನ್ನ ಕಟ್ತಾ ಇದ್ದೀರಾ ಅಂದ್ರೆ ಅದಕ್ಕೆ 480 ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ. ಅದೇ ರೀತಿ ಸ್ಯಾಂಡ್ ಅನ್ನ ಕ್ಯೂಬಿಕ್ ಫೀಟ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. 2172 ಕ್ಯೂಬಿಕ್ ಫೀಟ್ ಸ್ಯಾಂಡ್ ನಿಮಗೆ ಬೇಕಾಗುತ್ತೆ. ಅಗ್ರಿಗೇಟ್ ಇದು ನಿಮಗೆ 1368 ಕ್ಯೂಬಿಕ್ ಫೀಟ್ ಬೇಕಾಗುತ್ತೆ. ನೆಕ್ಸ್ಟ್ ಬ್ರಿಕ್ಸ್ 40,800 ನಂಬರ್ ಬೇಕಾಗುತ್ತೆ. ಸೈಜ್ ಸ್ಟೋನ್ 13,200 ನಂಬರ್ ಬೇಕಾಗುತ್ತೆ. ಹಾಗೆಯೇ ಸ್ಟೀಲ್ 2,520 kg ಬೇಕಾಗುತ್ತೆ. ಮತ್ತು ವುಡ್ 92 ಕ್ಯೂಬಿಕ್ ಫೀಟ್ ಬೇಕಾಗುತ್ತೆ. ಹಾಗೆಯೇ ಈ ಕ್ಯಾಲ್ಕುಲೇಟರ್ ಗ್ರಾಫ್ ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಗಳ ಪರ್ಸೆಂಟೇಜ್ ಅನ್ನ ಕೊಡ್ತಾ ಹೋಗುತ್ತೆ. ಮೆಟೀರಿಯಲ್ಗಳಲ್ಲಿ ನಮಗೆ ಜಾಸ್ತಿ ಬ್ರಿಕ್ಸ್ ಬೇಕಾಗುತ್ತೆ. ಹಾಗೆಯೇ ಸೈಜ್ ಸ್ಟೋನ್ ಮತ್ತೆ ವುಡ್ ಮತ್ತೆ ಸಿಮೆಂಟ್ ಅನ್ನ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ಗ್ರಾಫ್ ಅಲ್ಲೂ ಕೂಡ ಈ ಕ್ಯಾಲ್ಕುಲೇಟರ್ ತೋರಿಸ್ತಾ ಇದೆ. ಇದಿಷ್ಟು ನಿಮಗೆ 30-40 ಸೈಟ್ ನಲ್ಲಿ 1200 ಸ್ಕ್ವೇರ್ ಫೀಟ್ ನಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ 1800 ರುಪೀಸ್ನಂತೆ 21,60,000 ರೂಪಾಯಿ ಖರ್ಚಾಗುತ್ತೆ. ಇದಿಷ್ಟು ಕ್ಯಾಲ್ಕುಲೇಟರ್ ಬಗೆಗಿನ ಮಾಹಿತಿ ವೀಕ್ಷಕರೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ನಲ್ಲೂ ಕೂಡ ತಿಳಿಸ್ಬೋದು. ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನ್ ಅನ್ನ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.